ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 10ನೇ ತರಗತಿ ಹಿಂದಿ ಭಾಗ 1 ಪದ್ಯ ಭಾಗ 4 ಅಭಿನವ್ ಮನುಷ್. ಈ ವಿಡಿಯೋದಲ್ಲಿ ನಾವು ಅಭಿನವ್ ಮನುಷ್ ಪದ್ಯದಲ್ಲಿರುವಂತಹ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಇಲ್ಲಿ ಕವಿ ಕೃತಿ ಪರಿಚಯವನ್ನು ಕೊಡಲಾಗಿದೆ. ಕವಿ ಕಾ ನಾಮ್ ಕವಿ ಶ್ರೀ ರಾಮಧಾರಿ ಸಿಂಹ ದಿನಕರ್. ಜನ್ಮ ಸನ್ 1904 में ಬಿಹಾರ್ ಪ್ರದೇಶಕ್ಕೆ ಮುಂಗ್ರೆ ಮೇ. ಇವರು ಹುಟ್ಟಿರುವಂತಹ ದಿನಾಂಕ 1904. ಹುಟ್ಟಿರುವಂತಹ ಸ್ಥಳ ಬಿಹಾರ್ ಪ್ರದೇಶದ ಮುಂಗೇರೆಯಲ್ಲಾಗಿದೆ. ಡೆತ್, ಇಲ್ಲಿ ಡೆತ್ ಎಂದರೆ ಅವರು ಮೃತ್ಯುವನ್ನು ಹೊಂದಿರುವಂತಹ ದಿನಾಂಕವನ್ನು ಕೊಡಲಾಗಿದೆ. 1974 ಮೇ, ಇಲ್ಲಿ 1974ರಲ್ಲಿ ಇವರ ನಿಧನವಾಗಿದೆ. ಪುರಸ್ಕಾರ, ಇವರಿಗೆ ದೊರಕಿರುವಂತಹ ಪುರಸ್ಕಾರವನ್ನು ನೋಡಿ. ಊರ್ವಶಿ ಕಾವ್ಯ ಕೃತಿ ಕೆ ಲಿಯೆ ಜ್ಞಾನಪೀಠ ಪುರಸ್ಕಾರ ಮಿಲಾ. ಇಲ್ಲಿ 1972ರಲ್ಲಿ ಊರ್ವಶಿ ಕಾವ್ಯಕ್ಕೆ ಅವರಿಗೆ ಜ್ಞಾನಪೀಠ ಪುರಸ್ಕಾರವನ್ನು ಕೊಡಲಾಗಿದೆ. ರಚನಾಯೆ, ಅವರು ರಚಿಸಿರುವಂತಹ ಕೃತಿಗಳು ಕುರುಕ್ಷೇತ್ರ, ಊರ್ವಶಿ, ರಶ್ಮರಥಿ, ರೇಣುಕಾ, ರಸವಂತಿ ಆದಿ. ಇಲ್ಲಿ ಅವರು ರಚಿಸಿರುವಂತಹ ಕೃತಿಗಳನ್ನು ಕೂಡ ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಈಗ ನಾವು ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ. ಅಭ್ಯಾಸ ಏಕ್ ವಾಕ್ಯ ಮೇ ಉತ್ತರ ಲಿಖಿಯೆ. ಪ್ರಶ್ನೆ ನಂಬರ್ 1, ಆಜ್ ಕಿ ದುನಿಯಾ ಕೈಸಿ ಹೈ. ಇಂದಿನ ಜಗತ್ತು ಹೇಗಿದೆ ಎಂದು ಇಲ್ಲಿ ಕೇಳಲಾಗಿದೆ. ಉತ್ತರ, ಆಜ್ ಕಿ ದುನಿಯಾ ವಿಚಿತ್ರ ಔರ್ ನವೀನ್ ಹೈ. ಇಂದಿನ ಜಗತ್ತು ವಿಚಿತ್ರವಾಗಿದೆ ಮತ್ತು ಹೊಸದಾಗಿದೆ ಎಂದು ಹೇಳುತ್ತಿದ್ದಾರೆ. ಪ್ರಶ್ನೆ ನಂಬರ್ 2, ಮಾನವ್ ಕೆ ಹುಕ್ಮ್ ಪರ್ ಕ್ಯಾ ಚಢನಾ ಔರ್ ಉತರ್ತಾ ಹೈ. ಮಾನವನ ಆಜ್ಞೆಗೆ ಯಾವುದು ಏರುತ್ತದೆ ಮತ್ತು ಯಾವುದು ಇಳಿಯುತ್ತದೆ ಎಂದು ಕೇಳಿದ್ದಾರೆ. ಉತ್ತರ ಬರೆಯಿರಿ. ಉತ್ತರ, ವಾರಿ, ವಿದ್ಯುತ್, ಬಾಪ್, ಪವನ್ ಕಾ ತಾಪ್ ಆದಿ ಮಾನವ್ ಕೆ ಹುಕ್ಮ್ ಪರ್ ಚढ़ता ಔರ್ ಉತರ್ತಾ ಹೈ. ಮೂರನೇ ಪ್ರಶ್ನೆ, ಪರಮಾಣು ಕಿಸೆ ದೇಖ್ಕರ್ ಕಾಂಪ್ತೆ ಹೈ. ಪರಮಾಣು ಯಾರನ್ನ ನೋಡಿ ನಡುಗುತ್ತದೆ ಎಂದು ಕೇಳಿದ್ದಾರೆ. ಉತ್ತರ ನೋಡಿ, ಪರಮಾಣು ಮಾನವ್ ಕೆ ಕರೋಂ ಕೋ ದೇಖ್ಕರ್ ಕಾಂಪ್ತೆ ಹೈ. ಪ್ರಶ್ನೆ ನಂಬರ್ 4, ಅಭಿನವ್ ಮನುಷ್ಯ ಕವಿತಾಕೆ ಕವಿ ಕಾ ನಾಮ್ ಕ್ಯಾ ಹೈ. ಅಭಿನವ ಮನುಷ್ಯ ಈ ಪದ್ಯದ ಕವಿಯ ಹೆಸರು ಏನು. ಉತ್ತರ, ಅಭಿನವ್ ಮನುಷ್ಯ ಕವಿತಾಕೆ ಕವಿ ಕಾ ನಾಮ್ ರಾಮಧರಿ ಸಿಂಹ ದಿನಕರ್ ಹೈ. ಅಭಿನವ್ ಮನುಷ್ಯ ಕವಿತೆಯ ಕವಿಯ ಹೆಸರು ರಾಮಧರಿ ಸಿಂಹ ದಿನಕರ್ ಆಗಿದೆ. 5ನೇ ಪ್ರಶ್ನೆ, ಆಧುನಿಕ ಪುರುಷನೆ ಕಿಸ್ ಪರ್ ವಿಜಯ್ ಪಾಯಿ ಹೈ. ಆಧುನಿಕ ಮನುಷ್ಯನು ಯಾವುದರ ಮೇಲೆ ವಿಜಯವನ್ನು ಹೊಂದಿದ್ದಾನೆ ಎಂದು ಕೇಳಿದ್ದಾರೆ. ಉತ್ತರ ಬರೆಯಿರಿ. ಆಧುನಿಕ ಪುರುಷನೆ ಪ್ರಕೃತಿ ಪರ್ ವಿಜಯ್ ಪಾಯಿ ಹೈ. ಆಧುನಿಕ ಮನುಷ್ಯನು ಪ್ರಕೃತಿಯ ಮೇಲೆ ವಿಜಯವನ್ನ ಸಾಧಿಸಿದ್ದಾನೆ. 6ನೇ ಪ್ರಶ್ನೆ, ನರ್ ಕಿನ್ ಕಿನೋಂಕೋ ಏಕ್ ಸಮಾನ್ ಲಾಂಗ್ ಸಕ್ತಾ ಹೈ. ನರ ಅಂದರೆ ಮನುಷ್ಯನು ಯಾವುದನ್ನು ಒಂದೇ ಸಮನಾಗಿ ನೋಡುತ್ತಾನೆ ಎಂದು ಕೇಳಿದ್ದಾರೆ. ಉತ್ತರ, ನರ್ ಸರಿದಿ ಗಿರಿ ಸಿಂಧು ಕೋ ಏಕ್ ಸಮಾನ್ ಲಾಂಗ್ ಸಕ್ತಾ ಹೈ. ಪ್ರಶ್ನೆ ನಂಬರ್ 7, ಆಜ್ ಮನುಷ್ಯ ಕಾ ಯಾನ್ ಕಹಾ ಜಾ ರಹೆ ಹೈ. ಈಗ ಮನುಷ್ಯನ ಯಾತ್ರೆಯು ಎಲ್ಲಿಗೆ ತಲುಪಿದೆ ಎಂದು ಕೇಳಿದ್ದಾರೆ. ಆಜ್ ಮನುಷ್ಯ ಕಾ ಯಾನ್ ಗಗನ್ ಕಿ ಔರ್ ಜಾ ರಹಾ ಹೈ. ಇಂದು ಮನುಷ್ಯನ ಯಾತ್ರೆಯು ಆಕಾಶದೆಡೆಗೆ ಸಾಗುತ್ತಿದೆ. 2-3 ವಾಕ್ಯೋ ಮೇ ಉತ್ತರ ಲಿಖಿಯೆ. 2ರಿಂದ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಪ್ರಶ್ನೆ ನಂಬರ್ 1, प्रकृति पर सर्वत्र है विजयी पुरुष असीन. इस पंक्ति का आशय समझाइए. प्रकृति पर सर्वत्र है ವಿಜಯಿ ಪುರುಷ್ ಆಸೀನ್. ಈ ಸಾಲುಗಳ ಅರ್ಥವನ್ನು ನಾವು ಬರೆಯಬೇಕು. ಉತ್ತರ ನೋಡಿ, ಆಜ್ ಕೆ ಮಾನವ್ ಕೆ ಪ್ರಕೃತಿ ಕೆ ಹರ್ ತತು ಪರ್ ವಿಜಯ್ ಪ್ರಾಪ್ತ್ ಕರ್ಲಿ ಹೈ. ಇಂದಿನ ಮಾನವನು ಪ್ರಕೃತಿಯ ಮೇಲೆ ಎಲ್ಲ ರೀತಿಯ ವಿಜಯವನ್ನು ಸಾಧಿಸಿದ್ದಾನೆ. ಔರ್ ವಹ ಉಸ್ ಪರ್ ಸವಾರ್ ಹೈ. ಮತ್ತು ಅವನು ಅದನ್ನು ಸವಾರಿ ಮಾಡುತ್ತಿದ್ದಾನೆ ಅಥವಾ ಅದರ ಮೇಲೆ ಸವಾರಿಯಾಗಿದ್ದಾನೆ ಎಂದು ಹೇಳಿದ್ದಾರೆ. ಯಹ ಪ್ರಕೃತಿ ಪರ್ ಸರ್ವತ್ರ ಹೈ. ಇವನು ಪ್ರಕೃತಿಗೆ ಸರ್ವತ್ರನಾಗಿದ್ದಾನೆ. ವಿಜಯಿ ಪುರುಷ್ ಆಸೀನ್ ಇಸ್ ಪಂಕ್ತಿ ಕಾ ಆಶಯ ಹೈ. ಇದು ಈ ಸಾಲಿನ ಉತ್ತರವಾಗಿದೆ. 2ನೇ ಪ್ರಶ್ನೆ ನೋಡಿ, ದಿನಕರ್ ಜಿ ಕೆ ಅನುಸಾರ ಮಾನವ್ ಕಾ ಸಹಿ ಪರಿಚಯ ಕ್ಯಾ ಹೈ. ದಿನಕರ್ ಜಿ ಅವರ ಅನುಸಾರವಾಗಿ ಅಥವಾ ದಿನಕರ್ ಜಿ ಅವರ ವಿಷಯದಂತೆ ಮಾನವ್ ಕಾ ಸಹಿ ಪರಿಚಯ, ಮಾನವನ ಸರಿಯಾದಂತಹ ಪರಿಚಯವೇನು ಎಂದು ಇಲ್ಲಿ ಕೇಳಿದ್ದಾರೆ. ಉತ್ತರ ನೋಡಿ, दिनकर जी के अनुसार मानव के बीच प्रेम रिश्ता जोड़कर आपसी दूर को मिटाए वही मानव कहलाने का अधिकारी है. ಇಲ್ಲಿ ದಿನಕರ್ ಜಿ ಅವರು ಹೇಳುವಂತೆ ಮಾನವರಲ್ಲಿ ಪ್ರೇಮ ಹೆಚ್ಚಾಗುವಂತೆ ಮಾಡಿ ಮತ್ತು ಎಲ್ಲರೊಂದಿಗೆ ಇಲ್ಲಿ ಜುಡ್ಕರ್ ಎಂದರೆ ಎಲ್ಲರೂ ಸೇರಿಕೊಂಡಿರುವಂತೆ ಮಾಡುವುದು ಮತ್ತು ಆಪಸಿ ದೂರ್ಕೋ ಮಿಟಾಯೆ ಮಧ್ಯದಲ್ಲಿರುವಂತಹ ದೂರತೆಯನ್ನು ನಾಶಗೊಳಿಸುವುದು. ವಹಿ ಮಾನವ್ ಕೆಹಲಾನೆ ಕಾ ಅಧಿಕಾರಿ ಹೈ. ಇದು ಮಾನವ ಎನಿಸಿಕೊಳ್ಳುವಂತಹ ಅಧಿಕಾರವಾಗಿದೆ.
ಯಹಿ ಮಾನವ್ ಕಾ ಸಹಿ ಪರಿಚಯ ಹೈ, ಇದೇ ಮಾನವನ ಸರಿಯಾದ ಪರಿಚಯವಾಗಿದೆ. ಪ್ರಶ್ನೆ ನಂಬರ್ 3 ನೋಡಿ. ಇಸ್ ಕವಿತಾ ಕಾ ದೂಸರಾ ಕೌನ್ ಸಾ ಶೀರ್ಷಕ್ ಹೋ ಸಕ್ತಾ ಹೈ, ಕ್ಯೂ? ಈ ಕವಿತೆಗೆ ಇನ್ನೊಂದು ಹೆಸರನ್ನು ನೀವು ಏನು ಇಡಬಹುದು ಮತ್ತು ಏಕೆ ಎಂದು ಕೇಳಲಾಗಿದೆ. ಉತ್ತರ ನೋಡಿ. ಇಸ್ ಕವಿತಾ ಕಾ ದೂಸರಾ ಶೀರ್ಷಕ್ आधुनिक पुरुष हो सकता है क्योंकि आधुनिक पुरुष प्रकृति को नियंत्रण में रखना चाहता है. प्राचीन मानव की तरह प्रेम, रिश्ता, ಬಂಧುತ್ವ, ಭಾಯಿಚಾರಕಿ ಭಾವನಾ ಉನ್ಮೆ ನಹಿ ಹೈ. ಇಲ್ಲಿ ನಾವು ಈ ಕವಿತೆಗೆ ಇನ್ನೊಂದು ಹೆಸರಾಗಿ ಆಧುನಿಕ ಮನುಷ್ಯ ಎಂದು ಇಡಬಹುದು ಎಂದು ಬರೆದಿದ್ದೇವೆ. ಏಕೆಂದರೆ ಈಗಿನ ಕಾಲದ ಮನುಷ್ಯನು ಪ್ರಕೃತಿಯನ್ನು ನಿಯಂತ್ರಣದಲ್ಲಿಡಲು ಬಯಸುತ್ತಾನೆ ಮತ್ತು ಪ್ರಾಚೀನ ಮಾನವರಂತೆ ಈಗಿನ ಮನುಷ್ಯರಲ್ಲಿ ಪ್ರೇಮ, ಸಂಬಂಧ, ಬಂಧುತ್ವ ಮತ್ತು ಭ್ರಾತೃತ್ವದ ಭಾವನೆಯೂ ಇಲ್ಲದಾಗಿದೆ. ಆದ್ದರಿಂದ ನಾವು ಈ ಕವಿತೆಗೆ ಇನ್ನೊಂದು ಹೆಸರಾಗಿ ಆಧುನಿಕ್ ಪುರುಷ ಎಂದು ಇಡಬಹುದು ಎಂದು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 3 ನೋಡಿ. ಭಾವಾರ್ಥ ಲಿಖಿಯೇ. ಭಾವಾರ್ಥವನ್ನು ನೋಡಿ. ಯಹ ಮನುಜ್ ಜೋ ಸೃಷ್ಟಿ ಕಾ ಶೃಂಗಾರ್, ಜ್ಞಾನ ಕಾ ವಿಜ್ಞಾನ ಕಾ ಅಲೋಕ್ ಕಾ ಆಗಾರ್, ವ್ಯೋಮ ಸೆ ಪಾತಾಲ್ ತಕ್ ಸಬ್ ಕುಚ್ ಇಸೆ ಹೈ ಜೈ, ಪರ್ ನ ಯಹ ಪರಿಚಯ ಮನುಷ್ಯ ಕಾ ಯಹ ನ ಉಸ್ಕಾ ಶ್ರೇಯ್. ಇಲ್ಲಿ ನೋಡಿ. ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಪದ್ಯದ ಭಾವಾರ್ಥವನ್ನು ಬರೆಯಬೇಕು. ಬರೆಯೋಣ. ಭಾವಾರ್ಥವನ್ನು ಬರೆಯಿರಿ. उत्तर, इस कविता को रामधारी सिंह दिनकर जी के कुरुक्षेत्र के प्रथम सर्ग से अभिनव मनुष्य नामक कविता से लिया गया है. भावार्थ, मनुष्य ने अपने ज्ञान से प्रकृति को श्रृंगार किया है, आकाश से पाताल तक विजय प्राप्त किया है. यह उनकी साधना है, लेकिन मानव में मानवीयता का गुण नहीं है. उपर्युक्त कविता में ಮಾನವ್ ಕೆ ಅಹಂಕಾರ ಕಿ ಭಾವನಾओं को देख सकते हैं. ಇಲ್ಲಿ ನೋಡಿ. ಈ ಕವಿತೆಯನ್ನು ರಾಮಧಾರಿ ಸಿಂಗ್ ದಿನಕರ್ ಅವರು ಬರೆದಿರುವಂತಹ ಕುರುಕ್ಷೇತ್ರಕ್ಕೆ ಷಷ್ಠಂ ಸರ್ಗ್ ಈ ಕವನ ಸಂಕಲನದಿಂದ ಅಭಿನವ್ ಮನುಷ್ಯ ಈ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ ಎಂದು ಬರೆದಿದ್ದಾರೆ. ಭಾವಾರ್ಥವನ್ನು ನೋಡಿ. ಮನುಷ್ಯನೇ ಅಪನೆ ಜ್ಞಾನ ಸೆ ಪ್ರಕೃತಿ ಕೋ ಶೃಂಗಾರ್ ಕಿಯಾ ಹೈ. ಮನುಷ್ಯನು ಅವನ ಜ್ಞಾನದಿಂದ ಪ್ರಕೃತಿಯನ್ನು ಸಿಂಗರಿಸಿದ್ದಾನೆ. ಆಕಾಶ ಸೆ ಪಾತಾಲ್ ತಕ್ ವಿಜಯ್ ಪ್ರಾಪ್ತ ಕಿಯಾ ಹೈ. ಆಕಾಶದಿಂದ ಭೂಮಿಯವರೆಗೂ ಅವನು ವಿಜಯವನ್ನು ಪ್ರಾಪ್ತಿ ಮಾಡಿದ್ದಾನೆ. ಯಹ ಉನ್ಕಿ ಸಾಧನಾ ಹೈ. ಇದು ಅವನ ಸಾಧನೆಯಾಗಿದೆ. ಲೇಕಿನ್ ಮನುಷ್ಯ ಮೇ ಮಾನವೀಯತಾ ಕಾ ಗುಣ ನಹಿ ಹೈ. ಆದರೆ ಮಾನವರಲ್ಲಿ ಮಾನವೀಯತೆಯ ಗುಣ ಇಲ್ಲದಾಗಿದೆ. ಉಪರ್ಯುಕ್ತ ಕವಿತಾ ಮೇ ಮಾನವ್ ಕೆ ಅಹಂಕಾರ ಕಿ ಭಾವನಾ ಕೋ ದೇಖ್ ಸಕ್ತೆ ಹೈ. ಈ ಕವಿತೆಯಲ್ಲಿ ನೀವು ಮಾನವನ ಅಹಂಕಾರವನ್ನು ನೋಡಬಹುದು ಎಂದು ಹೇಳಲಾಗಿದೆ. ಪ್ರಶ್ನೆ ನಂಬರ್ 4 ನೋಡಿ. ಉದಾಹರಣೆ ಕೆ ಅನುಸಾರ ತುಕಾಂತ್ ಶಬ್ದೋಂ ಕೋ ಪಹಚಾನ್ ಕರ್ ಲಿಖಿಯೇ. ನಾವು ಈಗ ಪ್ರಾಸಪದಗಳನ್ನು ಇಲ್ಲಿ ಬರೆಯಬೇಕು. ನೀವು ಪದ್ಯದಲ್ಲಿ ಗಮನಿಸಿ, ಅಲ್ಲಿ ಕೊಟ್ಟಿರುವಂತಹ ಪ್ರಾಸಪದಗಳನ್ನು ಗಮನಿಸಿ ಬರೆಯಿರಿ. ಉದಾಹರಣೆ ನೋಡಿ. ನವೀನ್, ಆಸೀನ್. ನವೀನ್ ಇದಕ್ಕೆ ಪ್ರಾಸಪದವಾಗಿ ನಾವು ಆಸೀನ್ ಇದನ್ನು ಬರೆದಿದ್ದೇವೆ. ನಂತರ ಮೊದಲನೇ ಪ್ರಶ್ನೆ ಭಾಪ್ ಎಂದು ಕೊಟ್ಟಿದ್ದಾರೆ. ಇದಕ್ಕೆ ಪ್ರಾಸಪದವನ್ನಾಗಿ ತಾಪ್ ಎಂದು ಬರೆದುಕೊಳ್ಳಿ. ನಂತರ ಎರಡನೇ ಪ್ರಶ್ನೆ ವ್ಯವಧಾನ್. ವ್ಯವಧಾನ್ ವಿದ್ವಾನ್. ಮೂರನೇ ಪ್ರಶ್ನೆ ಶೃಂಗಾರ್ ಎಂದು ಕೊಟ್ಟಿದ್ದಾರೆ. ಶೃಂಗಾರ್ ಇದಕ್ಕೆ ಪ್ರಾಸಪದ ಆಗಾರ್. ನಾಲ್ಕನೇ ಪ್ರಶ್ನೆ ಜ್ಞೇಯ ಎಂದು ಕೊಡಲಾಗಿದೆ. ಜ್ಞೇಯ ಇದಕ್ಕೆ ಪ್ರಾಸಪದ ಶ್ರೇಯ್ ಎಂದು ಬರೆದುಕೊಳ್ಳಿ. ನಂತರ ಐದನೇ ಪ್ರಶ್ನೆ ಜೀತ್ ಎಂದು ಕೊಟ್ಟಿದ್ದಾರೆ. ಜೀತ್ ಇದಕ್ಕೆ ಪ್ರೀತ್, ಇದು ತುಕಾಂತ ಶಬ್ದವಾಗಿದೆ ಅಥವಾ ಪ್ರಾಸಪದವಾಗಿದೆ. ಇವುಗಳನ್ನು ನೀವು ನಿಮ್ಮ ಪದ್ಯದಲ್ಲಿ ಕೊಟ್ಟಿರುವಂತಹ ಪ್ರಾಸಪದಗಳನ್ನೇ ಹುಡುಕಿ ಬರೆಯಬೇಕು. ನಂತರ ಮುಂದಿನ ಪ್ರಶ್ನೆ ನೋಡೋಣ. प्रश्न नंबर 5 पंक्तियाँ पूर्ण कीजिए. आज की दुनिया डैश नवीन. आज की दुनिया विचित्र नवीन. ಪ್ರಕೃತಿ ಡ್ಯಾಶ್ ವಿಜಯಿ ಡ್ಯಾಶ್ ಆಸೀನ್ ಎಂದು ಕೊಡಲಾಗಿದೆ. ಉತ್ತರ ಬರೆಯಿರಿ. ಪ್ರಕೃತಿ ಪರ್ವ್ ಸರ್ವತ್ರ ಹೈ ವಿಜಯಿ, ಪುರುಷ್ ಆಸೀನ್. ಬಿಟ್ಟ ಸ್ಥಳದಲ್ಲಿ ಪರ್ ಸರ್ವತ್ರ ಹೈ ಮತ್ತು ಪುರುಷ್ ಎಂದು ತುಂಬಿಕೊಳ್ಳಿ. ನಂತರ ಡ್ಯಾಶ್ ಮೇ ವಾರಿ ಡ್ಯಾಶ್ ಭಾಪ್ ಎಂದು ಕೊಡಲಾಗಿದೆ. ಹೇ ಬಂಧೆ ನರ್ಕೆ ಕರೋ ಮೇ ವಾರಿ, ವಿದ್ಯುತ್ ಭಾಪ್. ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿಕೊಳ್ಳಿ. ನಾಲ್ಕನೇ ಸಾಲನ್ನು ನೋಡಿ. ಹುಕ್ಮ ಪರ್ ಡ್ಯಾಶ್ ಕಾ ತಾಪ್ ಎಂದು ಕೊಟ್ಟಿದ್ದಾರೆ. ಹುಕ್ಮ ಪರ್ ಚಡನಾ ಉತರನಾ ಹೈ ಪವನ್ ಕಾ ತಾಪ್. ಇಲ್ಲಿ ನಾವು ಕೊಟ್ಟಿರುವಂತಹ ಸಾಲುಗಳನ್ನು ಪೂರ್ಣಗೊಳಿಸಿದ್ದೇವೆ. ಮುಂದಿನ ಪ್ರಶ್ನೆ ನೋಡಿ. ಪರ್ಯಾಯವಾಚಿ ಶಬ್ದ ಲಿಖಿಯೇ. ಪ್ರಶ್ನೆ ನಂಬರ್ 6ರಲ್ಲಿ ಸಮಾನಾರ್ಥಕ ಪದಗಳನ್ನು ಬರೆಯಲು ಕೇಳಿದ್ದಾರೆ. ಮೊದಲನೆಯದಾಗಿ ನೋಡಿ. ದುನಿಯಾ. ದುನಿಯಾ ಎಂದರೆ ಜಗತ್ತು ಎಂದು ಅರ್ಥ. ಈಗ ನಾವು 2 ಸಮಾನಾರ್ಥಕ ಪದಗಳನ್ನು ಇದಕ್ಕೆ ಬರೆಯಬೇಕು. ದುನಿಯಾ
ಜಗ್ ವಿಶ್ವ, ಇದು ಎರಡೂ ಕೂಡ ಜಗತ್ತು ಎನ್ನುವ ಅರ್ಥವನ್ನೇ ಕೊಡುತ್ತದೆ. ಜಗ್ ಮತ್ತು ವಿಶ್ವ ಎಂದು ಬರೆದುಕೊಳ್ಳಿ. ನಂತರ ಎರಡನೇ ಪ್ರಶ್ನೆಯಲ್ಲಿ ವಿಚಿತ್ರ ಎಂದು ಕೊಡಲಾಗಿದೆ. ವಿಚಿತ್ರ ಇದಕ್ಕೆ ಸಂಬಂಧಪಟ್ಟಿರುವಂತಹ ಎರಡು ಸಮಾನಾರ್ಥಕ ಪದಗಳನ್ನು ಬರೆಯೋಣ. ಅನೋಖಾ, ನಿರಾಲ. ವಿಚಿತ್ರ ಇದಕ್ಕೆ ಪರ್ಯಾಯವಾಚಿ ಶಬ್ದಗಳು ಅನೋಖಾ ಮತ್ತು ನಿರಾಲ ಆಗಿದೆ. ಪ್ರಶ್ನೆ ನಂಬರ್ 3, ನವೀನ್. ನವೀನ್ ಎಂದರೆ ಹೊಸದಾಗಿರುವಂಥದ್ದು ಎಂದು ಅರ್ಥ. ಪರ್ಯಾಯವಾಚಿ ಶಬ್ದ ಬರೆಯಿರಿ. ನಯಾ, ನೂತನ್. ಇವುಗಳು ಕೂಡ ಹೊಸದು ಎಂಬ ಅರ್ಥವನ್ನೇ ಕೊಡುತ್ತವೆ. ನಂತರ 4ನೇ ಪ್ರಶ್ನೆ, ನರ್ ಎಂದು ಕೊಟ್ಟಿದ್ದಾರೆ. ನರ್ ಎಂದರೆ ಮನುಷ್ಯ ಎಂದು ಅರ್ಥ. ಬರೆಯಿರಿ. ಪುರುಷ್, ಆದ್ಮಿ. ವಾರಿ. ವಾರಿ ಎಂದರೆ ನೀರು ಎಂದು ಅರ್ಥ. ನೀರಿಗೆ ಸಂಬಂಧಿಸಿದಂತಹ ಎರಡು ಸಮಾನಾರ್ಥಕ ಪದಗಳನ್ನು ಬರೆಯೋಣ. ಜಲ್, ಪಾನಿ. ಕರ್. ಕರ್ ಎಂದರೆ ಕೈ. ಹಾತ್, ಹಸ್ತ್. ಕೈಗೆ ನಾವು ಹಾತ್ ಎಂದು ಕೂಡ ಕರೆಯುತ್ತೇವೆ ಮತ್ತು ಹಸ್ತ ಎಂದು ಕೂಡ ಕರೆಯಬಹುದು. 7ನೇ ಪ್ರಶ್ನೆ ನೋಡಿ. ಆಗಾರ್ ಎಂದು ಕೊಟ್ಟಿದ್ದಾರೆ. ಆಗಾರ್ ಎಂದರೆ ಅಂಗಡಿ. ಸಮಾನಾರ್ಥಕ ಪದ ಬರೆಯಿರಿ. ಮಕಾನ್, ಭಂಡಾರ್. ಇವುಗಳು ಕೂಡ ಅಂಗಡಿ ಎನ್ನುವಂತಹ ಅರ್ಥವನ್ನೇ ಕೊಡುತ್ತವೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 7, ವಿಲೋಮ್ ಶಬ್ದ ಲಿಖಿಯೇ. ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ, ಆಜ್. ಆಜ್ ಎಂದರೆ ಇಂದು ಎಂದು ಅರ್ಥ. ನಾಳೆ ಎನ್ನುವುದಕ್ಕೆ ನಾವು ಕಲ್ ಎಂದು ಬರೆಯಬೇಕು. ಬರೆಯಿರಿ, ಕಲ್. ಎರಡನೇ ಪ್ರಶ್ನೆ, ಡ್ಯಾಶ್, ಪ್ರಾಚೀನ್. ಪ್ರಾಚೀನವಾದದ್ದು. ಇದಕ್ಕೆ ನಾವು ವಿಲೋಮ ಶಬ್ದವಾಗಿ ಹೊಸದು ಎಂದು ಬರೆಯಬೇಕು. ನವೀನ್ ಎಂದು ಬರೆದುಕೊಳ್ಳಿ. ಮೂರನೇ ಪ್ರಶ್ನೆ, ಚಡನ. ಚಡನ ಎಂದರೆ ಹತ್ತುವುದು. ಇಳಿಯುವುದಕ್ಕೆ ನಾವು ಉತರನ ಎಂದು ಬರೆಯಬೇಕು. ಸಮಾನ್. ಸಮಾನ್ ಎಂದರೆ ಸಮಾನವಾದಂಥದ್ದು. ಅಸಮಾನ್ ಸಮಾನವಲ್ಲದಿರುವಂಥದ್ದನ್ನು ನಾವು ಅಸಮಾನ್ ಎಂದು ಕರೆಯುತ್ತೇವೆ. ಅಜ್ಞಾನ್. ಅಜ್ಞಾನ, ಜ್ಞಾನ. ಇಲ್ಲಿ ಜ್ಞಾನ ಎಂದು ಬರೆದುಕೊಳ್ಳಿ. ಜೀತ್. ಜೀತ್ ಎಂದರೆ ಜಯಿಸುವಂಥದ್ದು. ಈಗ ಸೋಲು. ಸೋಲುವಿಗೆ ನಾವು ಹಾರ್ ಎಂದು ಬರೆಯಬೇಕು. 7ನೇ ಪ್ರಶ್ನೆಯಲ್ಲಿ ಅಸೀಮಿತ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಸೀಮಿತ್ಗೆ ನಾವು ಅಸೀಮಿತ್ ಎಂದು ವಿಲೋಮ ಶಬ್ದವನ್ನು ಬರೆದಿದ್ದೇವೆ. ಸೀಮಿತವಿರುವಂಥದ್ದು ಮತ್ತು ಸೀಮಿತವಿಲ್ಲದಂಥದ್ದು ಎಂದು ಅರ್ಥವಾಗಿದೆ. ತೋಡ್, ಜೋಡ್. ತೋಡ್ ಎಂದರೆ ಒಡೆಯುವುದು. ಜೋಡ್ ಎಂದರೆ ಕೂಡಿಸುವುದು. ಪ್ರಶ್ನೆ ನಂಬರ್ 8, ಏಕ್ ಶಬ್ದ ಲಿಖಿಯೇ. ಜೈಸೆ ಸಭಿ ಜಗಹೋಂ ಮೇ ಸರ್ವತ್ರ. ಇಲ್ಲಿ ಕೊಟ್ಟಿರುವಂತಹ ವಾಕ್ಯಗಳಿಗೆ ನೀವು ಸರಿಹೊಂದುವಂತಹ ಒಂದು ಶಬ್ದವನ್ನು ಬರೆಯಬೇಕು. ಉದಾಹರಣೆ ನೋಡಿ. ಸಭಿ ಜಗಹೋಂ ಮೇ ಅಂದರೆ ಎಲ್ಲ ಜಾಗದಲ್ಲೂ ಎನ್ನುವುದಕ್ಕೆ ನಾವು ಸರ್ವತ್ರ ಅಂದರೆ ಸರ್ವತ್ರ ಎಂದರೆ ಎಲ್ಲ ಜಾಗದಲ್ಲೂ ಇರುವಂಥದ್ದು ಎಂದು ಅರ್ಥ ಬರುತ್ತದೆ. ಅದೇ ರೀತಿಯಾಗಿ ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತಹ ಶಬ್ದಗಳನ್ನು ಈಗ ನಾವು ಬರೆಯೋಣ. ಪ್ರಶ್ನೆ ನಂಬರ್ 1, ಆಸನ್ ಪರ್ ಬೇಟಾ ಹುವಾ. ಆಸನದ ಮೇಲೆ ಕುಳಿತುಕೊಂಡಿರುವುದು. ಇದಕ್ಕೆ ನಾವು ಆಸೀನ್. ಆಸೀನ್ ಎಂದರೆ ಆಸನದ ಮೇಲೆ ಕುಳಿತುಕೊಳ್ಳುವುದನ್ನು ಆಸೀನ್ ಎಂದು ಕರೆಯುತ್ತೇವೆ. ಬಚಾ ಹುವಾ ಉಳಿದಿರುವಂಥದ್ದು. ಉಳಿದಿರುವಂಥದ್ದಕ್ಕೆ ನಾವು ಶೇಷವಾಗಿದ್ದು ಅಥವಾ ಶೇಷ್ ಎಂದು ಕರೆಯಬಹುದು. ಮನು ಕಿ ಸಂತಾನ್. ಮನು ಕಿ ಸಂತಾನ್ ಎಂದರೆ ಮನುಷ್ಯರ ಸಂತಾನಕ್ಕೆ ಮನುಜ್ ಎಂದು ಕರೆಯುತ್ತೇವೆ. ವಿಶೇಷ ಜ್ಞಾನವನ್ನು ಹೊಂದಿರುವಂಥದ್ದು. ವಿಶೇಷ ಜ್ಞಾನ ಎಂದರೆ ವಿಶೇಷಜ್ಞ. ವಿಶೇಷ ಜ್ಞಾನವನ್ನು ಹೊಂದಿರುವಂಥವರನ್ನು ನಾವು ವಿಶೇಷಜ್ಞ ಎಂದು ಕರೆಯಬಹುದು. 5ನೇ ಪ್ರಶ್ನೆಯಲ್ಲಿ ಅಧಿಕ್ ವಿದ್ಯಾ ಪ್ರಾಪ್ತ್. ಅಧಿಕವಾದಂತಹ ವಿದ್ಯೆಯನ್ನು ಪ್ರಾಪ್ತಿಗೊಳಿಸಿರುವಂಥವರನ್ನು ನಾವು ವಿದ್ವಾನ್ ಎಂದು ಕರೆಯುತ್ತೇವೆ. ವಿದ್ವಾನ್ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 9, ಅನುರೂಪ್ ಶಬ್ದ ಲಿಖಿಯೇ. ಮೊದಲನೇ ಮತ್ತು ಎರಡನೇ ಪದಗಳಿಗೆ ಸಂಬಂಧಿಸಿದಂತೆ 3 ಮತ್ತು 4ನೇ ಪದಗಳನ್ನು ನಾವು ಬರೆಯಬೇಕು. ನೋಡಿ. ಗಿರಿ, ಪಹಾಡ್. ಗಿರಿಗೆ ಸಮಾನಾರ್ಥಕ ಪದ ಪಹಾಡ್ ಆಗಿದೆ. ವಾರಿ ಇದಕ್ಕೆ ಸಮಾನಾರ್ಥಕ ಪದ. ಗಿರಿ ಎಂದರೆ ಬೆಟ್ಟ. ಇದಕ್ಕೆ ಪಹಾಡ್ ಎಂದು ಕೂಡ ಕರೆಯುತ್ತೇವೆ. ವಾರಿ ಎಂದರೆ ನೀರು ಎಂದು ಅರ್ಥ. ನಾವು ಜಲ್ ಎಂದು ತೆಗೆದುಕೊಳ್ಳೋಣ. ಎರಡನೇ ಪ್ರಶ್ನೆ, ಪವನ್, ವಾಯು. ಪವನ್ ಎಂದರೆ ಗಾಳಿ ಎಂದು ಅರ್ಥ. ಅದಕ್ಕೆ ವಾಯು ಎಂದು ಬರೆದಿದ್ದಾರೆ. ಸಿಂಧು. ಸಿಂಧು ಇದು ಒಂದು ಸಮುದ್ರವಾಗಿದೆ. ಆದ್ದರಿಂದ ಸಾಗರ್ ಎಂದು ನಾವು ತೆಗೆದುಕೊಳ್ಳೋಣ. ಬಿಟ್ಟ ಸ್ಥಳದಲ್ಲಿ ಸಾಗರ್ ಎಂದು ಬರೆಯಿರಿ. ಜಮೀನ್, ಆಸ್ಮಾನ್. ಜಮೀನ್ ಎಂದರೆ ನೆಲ. ಆಸ್ಮಾನ್ ಎಂದರೆ ಆಕಾಶ. ಇವುಗಳು 2 ವಿರುದ್ಧ ಪದಗಳಾಗಿದ್ದಾವೆ. ನಂತರ ಆಕಾಶ್ ಎಂದು ಕೊಟ್ಟಿದ್ದಾರೆ. ಆಕಾಶಕ್ಕೆ ವಿರುದ್ಧ ಪದ ಪಾತಾಲ್ ಎಂದು ಬರೆದುಕೊಳ್ಳಿ. ನಂತರ ನರ್, ಆದಮಿ. ನರ್ ಎಂದರೆ ಆದಮಿ ಅಥವಾ ಮನುಷ್ಯ ಎಂದು ಅರ್ಥ. ಉರ್ ಎಂದರೆ ಛಾತಿ ಎಂದು ಬರೆದುಕೊಳ್ಳಿ. ಇವುಗಳು ಸಮಾನಾರ್ಥಕ ಪದಗಳಾಗಿದ್ದಾವೆ ಅಥವಾ ಪರ್ಯಾಯವಾಚಿ ಪದಗಳು ಎಂದು ಹಿಂದಿಯಲ್ಲಿ ಕರೆಯುತ್ತೇವೆ. ಈ ವಿಡಿಯೋದಲ್ಲಿ ನಾವು ಅಭಿನವ್ ಮನುಷ್ ಪಾಠದ ಅಭ್ಯಾಸದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 5 ಮೇರಾ ಬಚ್ಪನ್ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 10ನೇ ತರಗತಿ ಹಿಂದಿ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 10ನೇ ತರಗತಿ ಹಿಂದಿ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.